6 ಲಕ್ಷ 7 ಲಕ್ಷ ರೂಪಾಯಿ ಬಡ್ಡಿ ಮನೆ ಕೊಡ್ತಾರೆ. ನೀವಲ್ಲಿ ಪ್ರೋಟೋಕಾಲ್ ನಾವೇನೋ ನಮ್ಮಲ್ಲಿ ಯಾರು ಜನಪ್ರತಿನಿಧಿ ಎಲೆಕ್ಟೆಡ್ ಇಲ್ಲ ಅಂದ್ರೆ ಎಲ್ಲ ಅವರು ಏನು ಪ್ರೋಟೋಕಾಲ್ ಶಾಸಕರು ಹೋಗ್ತವೆ. ಇವೆಲ್ಲ ದಯಮಾಡಿ ಇವೆಲ್ಲ ಅರ್ಥ ಮಾಡ್ಕೊಳ್ಳೋಣ. ಮುಂದೆ ನಾವು ಸಂಘಟನೆ ಮಾಡೋದ್ರಲ್ಲಿ ಇವೆಲ್ಲ ಯಾರೇ ಆಗಲಿ ಪಕ್ಷ ಇವತ್ತು ಯಾರು ಇದು ಮಾಡ್ತದ ಅವನ್ನೆಲ್ಲ ನೀವು ಹೆಚ್ಕೊಂಡ್ರೆ ಸರ್ಕಾರ ಸವಲತ್ತುಗಳು ಇವೆಲ್ಲ ಸಿಗುವಂತ ಕೆಲಸ ಆಗ್ತವೆ. ಇನ್ನೂ ಇವತ್ತು ಇನ್ನೂ ಈ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ವಿಚಾರ ಇರ್ಬೋದು. ಸಾಕಷ್ಟು ಇವತ್ತಿನ ಹಿಂದೆ ಇದ್ದಾಗ ಸಾಕಷ್ಟು ಇನ್ನ ಸುಮಾರು 260-270 ಕೋಟಿ ರೂಪಾಯಿ ಇನ್ನೂ ಇದೆ ನಾವು ತಂದಿದ್ದ ಹಣದಲ್ಲಿ. ಅದನ್ನ ಆ ಕೆಲಸಗಳು ಅಷ್ಟೇ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸರ್ ನಾವು ಮಾತಾಡಿ ಅವೆಲ್ಲ ಎಲ್ಲೆಲ್ಲಿ ಕೆಲಸ ಮಾಡಿಸುವಂತ ಕೆಲಸ ನಾವು ಮಾಡೋಣ. ದಯಮಾಡಿ ಹೇಳ್ತಾ ಇದ್ರೆ ಇವತ್ತು ಬಹಳ ಸಂತೋಷ. ಬಹಳ ಜನ ಬಂದಿದ್ದಾರೆ ಇವತ್ತು JDS ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೂ ಸುಮಾರು ಜನ ಇವತ್ತು ನಮ್ಮ ಸಾಕಷ್ಟು ಜನ ಹೇಳಿರಲಿಲ್ಲ. ಆದ್ರೂ ಇವತ್ತು ಬಹಳ ಜನ ಇವತ್ತು ಇಲ್ಲಿ ಬಂದಿದ್ದೀರಾ. ಇವತ್ತು ಕಾಂಗ್ರೆಸ್ ಅಷ್ಟೇ ಬಹಳ ಇವತ್ತು ಉದ್ದೇಶ ಏನಪ್ಪಾ ಅಂತಂದ್ರೆ ಕಾರ್ಯಕರ್ತರ ಪೂರ್ವಭಾವಿ ಸಭೆ. ಏನು ಪೂರ್ವಭಾವಿ ಸಭೆ ಅಂತಂದ್ರೆ ನಾಳೆ 5ನೇ ತಾರೀಕು ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರವರು ಜನಸ್ಪಂದನ ಕಾರ್ಯಕ್ರಮ ಅನ್ನೋ ಒಂದು ಇದನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ 3 ಕ್ಷೇತ್ರಗಳನ್ನು ಸೇರಿಸಿ ಒಂದು ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ, ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ಯಲಹಂಕ ಮತ್ತೆ ದಾಸರಳ್ಳಿ ಮತ್ತೆ ಮೇಟರಾಯನಪುರ 3 ಕ್ಷೇತ್ರ ಸೇರಿಸಿ ಯಲಹಂಕದಲ್ಲಿ ಒಂದು ಗ್ರೌಂಡಲ್ಲಿ ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರ್ವಭಾವಿ ಏನು ಪ್ರಾಬ್ಲಮ್ ಇದೆ, ನಮ್ಮ ಕಾರ್ಯಕರ್ತರ ಪ್ರಾಬ್ಲಮ್ಸ್ ಏನು, ಮತ್ತೊಂದೇನು ಏನಿದೆ ಎಲ್ಲ ತಿಳ್ಕೊಂಡು ಅದನ್ನ ಒಂದು ಲಿಸ್ಟ್ ಅನ್ನ ಮಾಡಿ ನಾಳೆ ಶುಕ್ರವಾರ ದಿವಸ 5ನೇ ತಾರೀಕು ನಾವು ಅಧ್ಯಕ್ಷರಿಗೆ ನಮ್ಮ ಅಧ್ಯಕ್ಷರಾಗಿರುವಂತಹ ಹಾಗೂ ಉಪಮುಖ್ಯಮಂತ್ರಿಗಳಾದ ನಮ್ಮ ಇವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಅದನ್ನ ತಲುಪಿಸ್ಬೇಕು ಅನ್ನುವಂಥ ಕೆಲಸ ಮಾಡಬೇಕು. ಅದಕ್ಕೋಸ್ಕರ ಇವತ್ತಿನ ದಿವಸ ಎಲ್ಲರೂ ಸೇರಿಸಿ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿದ್ದೀವಿ. ಅದು ತುಂಬ ಚೆನ್ನಾಗಿ ಇಷ್ಟೊಂದು ಜನ ಸೇರ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ತುಂಬ ಜನ ಇಲ್ಲಿ ಸೇರ್ಕೊಂಡಿದ್ದಾರೆ. ಅದೇ ಸಮಸ್ಯೆ ನಮ್ಮ ಕ್ಷೇತ್ರದ ಜಾಸ್ತಿ ಇದೆ ಅಂತ ನಮ್ಗೆ ಅರಿವಾಗ್ತಾ ಇದೆ. ಆ ಸಮಸ್ಯೆಯನ್ನು ತಿಳಿ ಮಾಡಬೇಕು, ಸಮಸ್ಯೆಯನ್ನು ಮುಗಿಸ್ಬೇಕು ಅಂತಂದರೆ ನಾಳೆ ದಿವಸ ನಾವು ಎಲ್ಲ ಕೂಡ ಅದನ್ನು ಆ ಸಮಸ್ಯೆಗಳನ್ನ ಅಲ್ಲಿ ತಗೊಂಡೋಗಿ ತಲುಪಿಸ್ತೀವಿ. ಅದನ್ನು ಅಧ್ಯಕ್ಷರು ನಮ್ಮ ಏನು ಉಪಮುಖ್ಯಮಂತ್ರಿಗಳಂತ ಅವರು ಕೆಲವೇ ದಿನಗಳಲ್ಲಿ ಆ ಸಮಸ್ಯೆಯನ್ನು ಪೂರ್ವರಿಸ್ತಾರೆ ಅಂತ ಅನ್ನುವಂಥ ಮಾತು ಅಂದ್ಕೊಂಡಿದ್ದೀನಿ. ಹಾಗೆ ಆಗುತ್ತೆ ಅಂತ ಮಾತು ಹೇಳ್ತಾ ನಮ್ಮ ಮಾತು ಮುಗಿಸ್ತೀನಿ. ನಮಸ್ಕಾರ.